ಎಲ್ಲರಿಗೂ ನಮಸ್ಕಾರ. ಶಿವಪುರಾಣದಲ್ಲಿ ಶುಕ್ರಾಚಾರ್ಯರು ದಧೀಚಿ ಮಹರ್ಷಿಗಳಿಗೆ ಮಹಾಮೃತ್ಯುಂಜಯ ಮಂತ್ರದ ಅರ್ಥವನ್ನು ಹೇಳಿದ್ದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಶುಕ್ರಾಚಾರ್ಯರು ಹೇಳಿದರು, ಅಯ್ಯ ದಧೀಚಿಯೇ, ನಾನು ಸರ್ವೇಶ್ವರ ಭಗವಾನ್ ಶಿವನನ್ನು ಪೂಜಿಸಿ ನಿನಗೆ ಶ್ರುತಿ ಪ್ರತಿಪಾದಿತ ಮಹಾಮೃತ್ಯುಂಜಯ ಎಂಬ ಶ್ರೇಷ್ಠ ಮಂತ್ರವನ್ನು ಉಪದೇಶಿಸುವೆನು. ತ್ರಯಂಬಕಂ ಯಜಾಮಹೆ, ಹಾಗೆ ಅಂದರೆ ನಾವು ಭಗವಾನ್ ತ್ರಯಂಬಕನನ್ನು ಯಜನ ಆರಾಧನೆ ಮಾಡುತ್ತೇವೆ. ತ್ರಯಂಬಕದ ಅರ್ಥ 3 ಲೋಕಗಳ ತಂದೆಯಾದ ಪ್ರಭಾವಶಾಲಿ ಶಿವನು ಎಂದಾಗುತ್ತದೆ. ಅವನು ಭಗವಾನ್ ಸೂರ್ಯ, ಸೋಮ ಮತ್ತು ಅಗ್ನಿ ಈ 3 ಮಂಡಲಗಳ ಪಿತೃನಾಗಿದ್ದಾನೆ. ಸತ್ವ, ರಜ, ತಮ ಈ 3 ಗುಣಗಳ ಮಹೇಶ್ವರನಾಗಿದ್ದಾನೆ. ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ ಈ 3 ತತ್ವಗಳ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಈ 3 ಅಗ್ನಿಗಳ ಸರ್ವತ್ರ ದೊರೆಯುವ ಪೃಥಿವಿ, ಜಲ, ತೇಜ ಈ 3 ಮೂರ್ತಭೂತಗಳ ಅಂದರೆ ಅಥವಾ ಸಾತ್ವಿಕಾದಿ ಭೇದದಿಂದ ತ್ರಿವಿಧ ಭೂತಗಳ ತ್ರಿಭುಜದ ತ್ರಿಧಾಭೂತ ಎಲ್ಲದರ ಬ್ರಹ್ಮ, ವಿಷ್ಣು, ಶಿವ ಈ 3 ದೇವತೆಗಳಿಗೂ ಮಹಾನ್ ಈಶ್ವರ ಮಹಾದೇವನಾಗಿದ್ದಾನೆ. ಮಂತ್ರದ ದ್ವಿತೀಯ ಚರಣ ಸುಗಂಧಿಂ ಪುಷ್ಟಿವರ್ಧನಂ ಎಂದಾಗಿದೆ. ಹೂವುಗಳಲ್ಲಿ ಉತ್ತಮ ಸುಗಂಧವಿರುವಂತೆಯೇ ಆ ಭಗವಾನ್ ಶಿವನು ಸಮಸ್ತ ಭೂತಗಳಲ್ಲಿ, 3 ಗುಣಗಳಲ್ಲಿ, ಸಮಸ್ತ ಕಾರ್ಯಗಳಲ್ಲಿ, ಇಂದ್ರಿಯಗಳಲ್ಲಿ, ಇತರ ದೇವತೆಗಳಲ್ಲಿ ಮತ್ತು ಗಣಗಳಲ್ಲಿ ಅವನು ಪ್ರಕಾಶಕ ಸಾರಭೂತ ಆತ್ಮನ ರೂಪದಿಂದ ವ್ಯಾಪ್ತನಾಗಿರುವನು. ಆದ್ದರಿಂದ ಸುಗಂಧಯುಕ್ತ ಹಾಗೂ ಸಂಪೂರ್ಣ ದೇವತೆಗಳ ಈಶ್ವರನಾಗಿದ್ದಾನೆ. ಇಲ್ಲಿಯವರೆಗೆ ಸುಗಂಧಿಂ ಪದದ ವ್ಯಾಖ್ಯೆ ಆಯಿತು. ಈಗ ಪುಷ್ಟಿವರ್ಧನಂ ಇದರ ವ್ಯಾಖ್ಯೆ ಉತ್ತಮ ವ್ರತಗಳನ್ನು ಪಾಲಿಸುವ ದ್ವಿಜಶ್ರೇಷ್ಠನೇ ಆ ಅಂತರ್ಯಾಮಿ ಶಿವನಿಂದ ಪ್ರಕೃತಿಯ ಪೋಷಣವಾಗುತ್ತದೆ. ಮಹತ್ತತ್ವದಿಂದ ಹಿಡಿದು ವಿಶೇಷದವರೆಗೆ ಸಂಪೂರ್ಣ ವಿಕಲ್ಪಗಳ ಪುಷ್ಟಿಯಾಗುತ್ತದೆ ಹಾಗೂ ಬ್ರಹ್ಮನ, ವಿಷ್ಣುವಿನ, ಮುನಿಗಳ ಮತ್ತು ಇಂದ್ರಿಯಗಳ ಸಹಿತ ದೇವತೆಗಳ ಪೋಷಣವೂ ಆಗುತ್ತದೆ. ಅದಕ್ಕಾಗಿ ಅವನೇ ಪುಷ್ಟಿವರ್ಧನನಾಗಿದ್ದಾನೆ. ಈಗ ಮಂತ್ರದ 3ನೆಯ ಮತ್ತು 4ನೆಯ ಚರಣಗಳ ವ್ಯಾಖ್ಯೆ. ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅರ್ಥಾತ್, ಪ್ರಭೋ, ಗರಭುಜವು ಹಣ್ಣಾದಾಗ ಬಳ್ಳಿಯ ಬಂಧನದಿಂದ ಕಳಚುವಂತೆಯೇ ನಾನು ಮೃತ್ಯುರೂಪಿ ಬಂಧನದಿಂದ ಮುಕ್ತನಾಗಲಿ, ಅಮೃತಪದದಿಂದ ಬೇರೆಯಾಗದಿರಲಿ. ಆ ರುದ್ರದೇವನು ಅಮೃತ ಸ್ವರೂಪನಾಗಿರುವನು. ಪುಣ್ಯ ಕರ್ಮಗಳಿಂದ, ತಪಸ್ಸಿನಿಂದ, ಸ್ವಾಧ್ಯಾಯದಿಂದ, ಯೋಗದಿಂದ ಅಥವಾ ಧ್ಯಾನದಿಂದ ಅವನನ್ನು ಆರಾಧಿಸುವವನಿಗೆ ನೂತನ ಜೀವನ ಪ್ರಾಪ್ತವಾಗುತ್ತದೆ. ಈ ಸತ್ಯದ ಪ್ರಭಾವದಿಂದ ಭಗವಾನ್ ಶಿವನು ಸ್ವತಃ ತನ್ನ ಭಕ್ತರನ್ನು ಮೃತ್ಯುವಿನ ಸೂಕ್ಷ್ಮ ಬಂಧನದಿಂದ ಮುಕ್ತಗೊಳಿಸುವನು. ಏಕೆಂದರೆ ಊರ್ವಾರುಕ ಅರ್ಥಾತ್ ಗರಭುಜದ ಬಳ್ಳಿಯು ತನ್ನ ಫಲವನ್ನು ಬಂಧಿಸಿಡುತ್ತದೆ ಹಾಗೂ ಹಣ್ಣಾದಾಗ ತಾನೇ ಅದನ್ನು ಬಂಧಮುಕ್ತಗೊಳಿಸುತ್ತದೆ. ಹಾಗೆಯೇ ಭಗವಂತನೇ ಬಂಧನ ಮತ್ತು ಮೋಕ್ಷವನ್ನು ಕೊಡುವನು. ಇದು ಮೃತಸಂಜೀವಿನಿ ಮಂತ್ರವಾಗಿದೆ. ಇದು ಶಿವಪುರಾಣದ ರುದ್ರ ಸಂಹಿತೆಯಲ್ಲಿದ್ದಂತಹ ವಿಷಯವಾಗಿದೆ. ಹೀಗೆಯೇ ಶಿವರಾತ್ರಿಯವರೆಗೆ ಶಿವಪುರಾಣದ ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.